ಎಲ್ರಿಗೂ ನಮಸ್ಕಾರ. 22 ಜುಲೈ 2021 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 20 ಪ್ರಶ್ನೆಗಳು, 10 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಕೊನೆಯಲ್ಲಿ 2 ಆರ್ಟಿಕಲ್ ಇವೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮತ್ತು ಪ್ರಶ್ನೆಗಳು ಕೂಡ ಇವೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. PDF ಗಾಗಿ ಈ ಟೆಲಿಗ್ರಾಮ್ ಹ್ಯಾಂಡಲ್ಸ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಸೊ ಪ್ರಶ್ನೋತ್ತರಗಳು: ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತಾರೆ? ವೆನ್ ಇಸ್ ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಅಬ್ಸರ್ವ್? ಜುಲೈ 18ರಂದು ನೆಲ್ಸನ್ ಮಂಡೇಲಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ನೆಲ್ಸನ್ ರೋಲಿಲಾಲಾ ಮಂಡೇಲಾ ಅವರು ದಕ್ಷಿಣ ಆಫ್ರಿಕಾದ ವರ್ಣಭೇದ ವಿರೋಧಿ ಕ್ರಾಂತಿಕಾರಿ, ರಾಜಕಾರಣಿ ಮತ್ತು ಲೋಕೋಪಕಾರಿಯಾಗಿದ್ದರು. 1994ರಿಂದ 99ರವರೆಗೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ ಮತ್ತು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದಂತಹ ಮೊಟ್ಟ ಮೊದಲ ಕಪ್ಪು ವರ್ಣೀಯ ರಾಷ್ಟ್ರಪತಿ ಅಂತ ಅವರು ಕರೆಸ್ಕೊಂಡಿರ್ತಾರೆ. ಜೊತೆಗೆ ಪ್ರಜಾಪ್ರಭುತ್ವ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಪ್ರತಿನಿಧಿ ಮಾಡಿದಂತ ಮೊಟ್ಟ ಮೊದಲ ಕಪ್ಪು ರಾಷ್ಟ್ರಪತಿ ಅನ್ನುವ ಖ್ಯಾತಿಯನ್ನು ಅವರು ಪಡ್ಕೊಂಡಿರ್ತಾರೆ. ಭಾರತೀಯ ಸಂಘಟನೆಗಳಾದ ಆದಿಮಲೈ ಪಂಜಗುಡಿನಾರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಮತ್ತು ಸ್ನೇಹ ಕುಂಜಂ ಟ್ರಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಸಂರಕ್ಷಣೆ ಮತ್ತು ಜೀವ ವೈವಿಧ್ಯ ಕ್ಷೇತ್ರದಲ್ಲಿ ಮಾಡಿದ ಕೆಲಸಕ್ಕಾಗಿ ಪ್ರತಿಷ್ಠಿತ ಸಮಭಾಜಕ ಪ್ರಶಸ್ತಿಯನ್ನು ಗೆದ್ದಿವೆ? ಸರಿಯಾದಂತಹ ಉತ್ತರ ವಿಶ್ವಸಂಸ್ಥೆಯ ಅಭಿವೃದ್ಧಿ ನಿಧಿ. ಸಂರಕ್ಷಣೆ ಮತ್ತು ಜೀವ ವೈವಿಧ್ಯ ಕ್ಷೇತ್ರದಲ್ಲಿ ಅವರು ಮಾಡಿದ ಕಾರ್ಯಗಳಿಗಾಗಿ ಪ್ರತಿಷ್ಠಿತ ಸಮಭಾಜಕ ಪ್ರಶಸ್ತಿಯನ್ನ ಪಡೆದ 10 ಮಂದಿಯಲ್ಲಿ ಆದಿಮಲೈ ಪಂಜಗುಡಿನಾರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಮತ್ತು ಸ್ನೇಹ ಕುಂಜಂ ಟ್ರಸ್ಟ್ ಸೇರಿವೆ ಅಂತ ವಿಶ್ವಸಂಸ್ಥೆಯ ಅಭಿವೃದ್ಧಿ ನಿಧಿ UNDP ಅವರು ತಿಳಿಸಿರ್ತಾರೆ. ಈ ಪ್ರಶ್ನೆ ಏನಾಗಿತ್ತು ಅಂದ್ರೆ ಅದನ್ನ ನೀಡತಕ್ಕಂಥ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಏನಾಗಿದ್ದು. ಸೊ ವಿಶ್ವಸಂಸ್ಥೆಯ ಅಭಿವೃದ್ಧಿ ನಿಧಿ ಅಂದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಏನ್ ಕರಿತೀವಿ, ಅವರು ಈ ಪುರಸ್ಕಾರವನ್ನ ನೀಡ್ತಾರೆ. ಸೊ ಈ ಎರಡು ಸಂಸ್ಥೆಗಳು ಆ ಪ್ರಶಸ್ತಿಯನ್ನ ಪಡ್ಕೊಂಡಿವೆ, ಪ್ರತಿಷ್ಠಿತ ಸಮಭಾಜಕ ಪ್ರಶಸ್ತಿಯನ್ನ. ಟೋಕಿಯೋ ಒಲಿಂಪಿಕ್ಸ್ 2021ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಒಲಿಂಪಿಕ್ ಲಾರೆಲ್ ಅನ್ನು ಪಡೆದಂತ ಎರಡನೇ ವ್ಯಕ್ತಿ ಯಾರು? Who is the second person to receive Olympic laurel by IOC at Tokyo Olympics 2021? ಮೊಹಮ್ಮದ್ ಯೂನುಸ್. ಟೋಕಿಯೋ ಕ್ರೀಡಾಕೂಟದಲ್ಲಿ ಬಾಂಗ್ಲಾದೇಶದ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರಾದಂತ ಮೊಹಮ್ಮದ್ ಯೂನುಸ್ ಅವರು ಒಲಿಂಪಿಕ್ ಲಾರೆಲ್ ಅನ್ನ ಸ್ವೀಕರಿಸಿದ್ದಾರೆ. ಜೊತೆಗೆ ಇದನ್ನ ಸ್ವೀಕರಿಸಿದಂತ ಎರಡನೇ ಬಾರಿಗೆ ಈ ಟ್ರೋಫಿಯನ್ನ ಸ್ವೀಕರಿಸಿದ್ದಾರೆ ಅಂತ IOC ದೃಢಪಡಿಸಿದೆ. ಕೀನ್ಯಾದ ಮಾಜಿ ಒಲಿಂಪಿಯನ್ ಕಿಪ್ ಕಿನೋ 2016ರಲ್ಲಿ ರಿಯೋ ಕ್ರೀಡಾಕೂಟದಲ್ಲಿ ಇದನ್ನ ಮೊದಲನೇ ಬಾರಿಗೆ ನೀಡಲಾಗಿತ್ತು. ಈಗ ಎರಡನೇ ಬಾರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರಾದಂತಹ ಮೊಹಮ್ಮದ್ ಯೂನುಸ್ ಅವರಿಗೆ ಇದನ್ನ ಕೊಡಲಾಗಿದೆ. ಶ್ರೀ ಗುರು ಗೋವಿಂದ್ ಸಿಂಗ್ ಬಿ ನಾರಾಯಣ್ ಅವರ ರಾಮಾಯಣ, ದ ರಾಮಾಯಣ ಆಫ್ ಶ್ರೀ ಗುರು ಗೋವಿಂದ್ ಸಿಂಗ್ ಜಿ, ಈ ಪುಸ್ತಕವನ್ನ ಬರೆದಂತವ್ರು ಯಾರು? ಬಲ್ಜಿತ್ ಕೌರ್ ತುಳಸಿ ಅವರು ಈ ಪುಸ್ತಕವನ್ನ ಬರೆದಿರ್ತಾರೆ. ಮಾಲ್ವೇರ್ ಮತ್ತು ಸ್ಪೈವೇರ್ ಮಾನಿಟರಿಂಗ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಸುರಕ್ಷತೆ ಸೇರಿದಂತೆ ಸೈಬರ್ ಸುರಕ್ಷತಾ ಸೇವೆಗಳನ್ನ ಒದಗಿಸುವ ಸ್ಯಾನ್ ಫ್ರಾನ್ಸಿಸ್ಕೋ ಮೂಲದ ರಿಸ್ಕ್ ಐಕ್ಯೂ ಅನ್ನು ಯಾವ ಕಂಪನಿ ಪಡೆದುಕೊಂಡಿದೆ? ಮೈಕ್ರೋಸಾಫ್ಟ್ ಅವರು ಇದನ್ನ ಪಡ್ಕೊಂಡಿರ್ತಾರೆ. ಯಾವ ರಾಜ್ಯದಲ್ಲಿ ಆದ್ಯತೆಯ ವಲಯದ ಸಾಲದೊಂದಿಗೆ ಅಭಿವೃದ್ಧಿಪಡಿಸಿರುವ ಅಭಿವೃದ್ಧಿ ಉಪಕ್ರಮಗಳನ್ನ ಹೆಚ್ಚಿಸಲು ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇದರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ? ಟು ಬೂಸ್ಟ್ ಆನ್ಗೋಯಿಂಗ್ ಡೆವಲಪ್ಮೆಂಟಲ್ ಇನಿಷಿಯೇಟಿವ್ಸ್ ಲಿಂಕ್ಡ್ ಟು priority sector lending in which state Bank of Maharashtra signed an MOU with NABARD? ಸರಿಯಾದ ಉತ್ತರ ಮಹಾರಾಷ್ಟ್ರ ಗವರ್ಮೆಂಟ್ ಜೊತೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದವರು ಒಂದು MOU ಅನ್ನು ಸೈನ್ ಮಾಡಿರ್ತಾರೆ. ಸೊ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ನಬಾರ್ಡ್ ಆದವರು ಒಂದು MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಸೈನ್ ಮಾಡಿರ್ತಾರೆ ಮಹಾರಾಷ್ಟ್ರ ರಾಜ್ಯಕ್ಕೋಸ್ಕರ. ಮಹಾರಾಷ್ಟ್ರದಲ್ಲಿ ಆದ್ಯತೆ ವಲಯದ ಸಾಲಕ್ಕೆ ಸಂಬಂಧಿಸಿದಂತೆ ನಿರಂತರ ಅಭಿವೃದ್ಧಿ ಉಪಕ್ರಮಗಳನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ನಬಾರ್ಡ ಬ್ಯಾಂಕ್ ಅವರು ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ನಬಾರ್ಡ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಜುಲೈ 2021ರಲ್ಲಿ ಯುನೈಟೆಡ್ ಸ್ಟೇಟ್ಸ್, ಆಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸುವತ್ತ ಗಮನ ಹರಿಸಿದ ಹೊಸ ಚತುರ್ಭುಜ ರಾಜತಾಂತ್ರಿಕ ವೇದಿಕೆಯನ್ನ ಸ್ಥಾಪಿಸಲು ತ್ವರಿತವಾಗಿ ಒಪ್ಪಿಕೊಂಡ ಇತರ ದೇಶ ಯಾವುದು? ಸರಿಯಾದ ಉತ್ತರ ಉಜ್ಬೇಕಿಸ್ತಾನ. ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಶೈಕ್ಷಣಿಕ ದಾಖಲೆಗಳನ್ನ ನೀಡುವ ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವುದು? ವಿಚ್ ಸ್ಟೇಟ್ ಇಸ್ ಗೋಯಿಂಗ್ to be the first state in India
ಟು ಇಶ್ಯೂ ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಯೂಸಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ? ಇಂಪಾರ್ಟೆಂಟ್ ಕ್ವಶನ್ ಇದು. ಮಹಾರಾಷ್ಟ್ರ ಸರಿಯಾದಂತ ಉತ್ತರ. 8 ಶೈಕ್ಷಣಿಕ ವರ್ಷದ ಡಿಪ್ಲೊಮಾ ಹೊಂದಿರುವವರಿಗೆ ಸುಮಾರು 10 ಲಕ್ಷ ಡಿಜಿಟಲ್ ಪ್ರಮಾಣ ಪತ್ರಗಳನ್ನು ನೀಡಲಾಗುವುದು. ಸಿಂಗಪುರ್, ಮಾಲ್ಟಾ, ಬಹ್ರೇನ್ ಮಾತ್ರ ಈ ತಂತ್ರಜ್ಞಾನವನ್ನ ಸದ್ಯಕ್ಕೆ ಬಳಸ್ತಿರ್ತಕ್ಕಂಥ ದೇಶಗಳು. ನಮ್ಮ ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ತಂತ್ರಜ್ಞಾನವನ್ನ ಈಗ ಜಾರಿಗೆ ತರಲಾಗಿದೆ. ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನ ಈ ಮೂಲಕ ಕೊಡಲಾಗುತ್ತೆ. ಭಾರತದ ಮೊಟ್ಟ ಮೊದಲನೇ ರಾಜ್ಯ ಬ್ಲಾಕ್ ಚೈನ್ ಮಾದರಿಯನ್ನ ಎಜುಕೇಶನ್ ಡಾಕ್ಯುಮೆಂಟ್ಸ್ ಅನ್ನ ನೀಡೋದಕ್ಕೆ ಬಳಸಿರ್ತಕ್ಕಂಥ ಒಂದು ರಾಜ್ಯವಾಗಿದೆ. ಜೀವಕೋಶಗಳಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಬದಲಾವಣೆಗಳನ್ನು ಗುರುತಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಗಣಿತದ ಮಾದರಿಯನ್ನ ಯಾವ ಸಂಸ್ಥೆಯ ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ? ಐಐಟಿ ಮದ್ರಾಸ್ ಅವರು, ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಸಂಶೋಧಕರು ಜೀವಕೋಶಗಳಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಬದಲಾವಣೆಗಳನ್ನ ಗುರುತಿಸೋದಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಧಾರಿತ ಗಣಿತದ ಮಾದರಿಯನ್ನ ಡೆವಲಪ್ ಮಾಡಿದ್ದಾರೆ. ಭಾರತ ಮತ್ತು ಏಷ್ಯಾ ಪೆಸಿಫಿಕ್ ದೇಶಗಳಲ್ಲಿ ತನ್ನ ಗ್ರಾಹಕರಿಗೆ ಸೇವೆ ಸಲ್ಲಿಸಲು ಗೂಗಲ್ ಕ್ಲೌಡ್ ತನ್ನ ಹೊಸ ಕ್ಲೌಡ್ ಪ್ರದೇಶವನ್ನ ಎಲ್ಲಿ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ದೆಹಲಿ ಎನ್ಸಿಆರ್ ಅಲ್ಲಿ ಪ್ರಾರಂಭ ಮಾಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಬೋಹೋ ಕಣಿವೆ ಯಾವ ರಾಜ್ಯದಲ್ಲಿದೆ? ಬೋಹೋ ವ್ಯಾಲಿ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ಇನ್ ವಿಚ್ ಸ್ಟೇಟ್? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಯಾವ ಕೇಂದ್ರ ಸಚಿವಾಲಯವು ಕೋವಿಡ್ ಟೀಕಾ ಸಾಂಗ್ ಸುರಕ್ಷಿತ್ ವನ್ ಧನ್ ಉದ್ಯಮ್ ಕಾರ್ಯಕ್ರಮವನ್ನ ಪ್ರಾರಂಭಿಸಿದೆ? ಈ ಪ್ರಶ್ನೆಯನ್ನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಈ ಒಂದು ಅಭಿಯಾನವನ್ನ ಶುರು ಮಾಡಿರ್ತಕ್ಕಂಥ ಸಚಿವಾಲಯ. ಉತ್ತರ ದಕ್ಷಿಣ ಅನಿಲ ಯೋಜನೆ ಯಾವ ಎರಡು ದೇಶಗಳ ನಡುವಿನ ಅನಿಲ ಪೈಪ್ಲೈನ್ ಒಪ್ಪಂದವಾಗಿದೆ? ನಾರ್ತ್ ಸೌತ್ ಗ್ಯಾಸ್ ಪ್ರಾಜೆಕ್ಟ್ ಇಸ್ ಎ ಗ್ಯಾಸ್ ಪೈಪ್ಲೈನ್ ಅಗ್ರಿಮೆಂಟ್ ಬಿಟ್ವೀನ್ ವಿಚ್ ಆಫ್ ದಿ ಫಾಲೋಯಿಂಗ್ ಟೂ ಕಂಟ್ರೀಸ್? ಪಾಕಿಸ್ತಾನ ಮತ್ತು ರಷ್ಯಾ. ಕರಾಚಿಯ ಪೋರ್ಟ್ ಕಾಸಿಂನಿಂದ ಲಾಹೋರ್ ವರೆಗೆ ಸುಮಾರು 1100 ಕಿಲೋಮೀಟರ್ ಗ್ಯಾಸ್ ಪೈಪ್ಲೈನ್ ನಿರ್ಮಾಣಕ್ಕೆ ಪಾಕಿಸ್ತಾನ ಮತ್ತು ರಷ್ಯಾ ಅನಿಲ ಒಪ್ಪಂದಕ್ಕೆ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ. ಈ ಯೋಜನೆಯನ್ನ ಸಾಮಾನ್ಯವಾಗಿ ಉತ್ತರ ದಕ್ಷಿಣ ಅನಿಲ ಯೋಜನೆ ಅಂತ ಕರೆಯಲಾಗುತ್ತೆ. ಇದನ್ನ ಪಾಕ್ ಸ್ಟ್ರೀಮ್ ಗ್ಯಾಸ್ ಪೈಪ್ಲೈನ್ ಪ್ರಾಜೆಕ್ಟ್ ಅಂತ ಕೂಡ ಕರೀತಾರೆ. ಶಾಖ ಸಹಿಷ್ಣು ಕೋವಿಡ್ ಲಸಿಕೆಯನ್ನ ಯಾವ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ವಿಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಡೆವಲಪ್ಡ್ ಎ ಹೀಟ್ ಟಾಲರೆಂಟ್ ಕೋವಿಡ್ ವ್ಯಾಕ್ಸಿನ್? ಶಾಖವನ್ನ ಸಹಿಸಿಕೊಳ್ಳುವಂತಹ ಕೋವಿಡ್ ವ್ಯಾಕ್ಸಿನ್ ಅನ್ನ ಅಭಿವೃದ್ಧಿಪಡಿಸಿದಂತ ಸಂಸ್ಥೆ IISc ಬೆಂಗಳೂರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನವರು ಶಾಖ ಸಹಿಷ್ಣು ಕೋವಿಡ್-19 ಲಸಿಕೆಯನ್ನ ಅಭಿವೃದ್ಧಿಪಡಿಸಿರ್ತಾರೆ. ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುವಾಗ ಇದರ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರ್ತಾರೆ. ಕೀ ಪಾಯಿಂಟ್ಸ್ ರಿಸರ್ಚ್ ಅನ್ನ ACS ಸಾಂಕ್ರಾಮಿಕ ರೋಗಗಳ ಜರ್ನಲ್ ನಲ್ಲಿ ಪ್ರಕಟ ಮಾಡಲಾಗುತ್ತೆ ಅಂತ ತಿಳಿಸಿರ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಜಾಕೋಬ್ ಜುಮಾ ಯಾವ ದೇಶದ ಮಾಜಿ ಅಧ್ಯಕ್ಷರಾಗಿದ್ದಾರೆ? ಜಾಕೋಬ್ ಜುಮಾ who was in news recently is the former president of which country? ದಕ್ಷಿಣ ಆಫ್ರಿಕಾ. 2009ರಿಂದ 2018ರವರೆಗೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ರು. ಭ್ರಷ್ಟಾಚಾರದ ಆರೋಪವನ್ನ ಹೊತ್ತ ನಂತರ 1994ರಲ್ಲಿ ಆಡಳಿತ ಮುಗಿದ ನಂತರ ಜೈಲನ್ನು ಶಿಕ್ಷೆಯನ್ನ ಪಡೆದಂತ ಮೊಟ್ಟ ಮೊದಲ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಅಂತ ಇವರನ್ನ ಕರೆಯಲಾಗುತ್ತೆ. ಮಕ್ಕಳ ತೆರಿಗೆ ಕ್ರೆಡಿಟ್ ಪ್ರೋಗ್ರಾಂ ಯಾವ ದೇಶದಲ್ಲಿ ಪ್ರಮುಖ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಲಾಗುತ್ತಿದೆ? ಚೈಲ್ಡ್ ಟ್ಯಾಕ್ಸ್ ಕ್ರೆಡಿಟ್ ಪ್ರೋಗ್ರಾಮ್ ಇಸ್ ಎ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಇನ್ ವಿಚ್ ಕಂಟ್ರಿ? ಈ ಒಂದು ಕಾರ್ಯಕ್ರಮವನ್ನ ಯಾವ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅಂದ್ರೆ ಅಮೆರಿಕ. ವಿಸ್ತೃತ ಆದಾಯ ಬೆಂಬಲ ಕಾರ್ಯಕ್ರಮದ ಭಾಗವಾಗಿ ಅಮೆರಿಕ ಮಾಸಿಕವಾಗಿ ಪಾವತಿಸುವಿಕೆಯ ವೇದಿಕೆಯನ್ನ ಪ್ರಾರಂಭ ಮಾಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಗೀರಾ ಸಾರಾಭಾಯ್ ಅವರು ಕೆಳಕಂಡ ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ? ಗೀರಾ ಸಾರಾಭಾಯ್ who was in news recently was associated with which field? ಸರಿಯಾದಂತ ಉತ್ತರ ವಾಸ್ತುಶಿಲ್ಪ. ಗೀರಾ ಸಾರಾಭಾಯ್ ಒಬ್ಬರು ಅನುಭವಿ ವಾಸ್ತುಶಿಲ್ಪಿ ಮತ್ತು ವಿನ್ಯಾಸಕರಾಗಿದ್ರು. ವಯಸ್ಸಿಗೆ ಸಂಬಂಧಪಟ್ಟಂತ ಅನಾರೋಗ್ಯ ಕಾಯಿಲೆ ಅವರನ್ನ ಕಾಡಿದ್ರಿಂದಾಗಿ ತಮ್ಮ 97ನೇ ವಯಸ್ಸಿನಲ್ಲಿ ಅವರು ನಿಧನರಾಗಿರ್ತಾರೆ. ಭಾರತ ಇತ್ತೀಚೆಗೆ
ಎಕ್ಸೈಸ್ ವ್ಯಾಯಾಮ ಶೀಲ್ಡ್ ಎಂಬ ವರ್ಚುವಲ್ ಕಡಲ ವ್ಯಾಯಾಮವನ್ನ ಕೆಳಕಂಡ ಯಾವ ದೇಶಗಳೊಂದಿಗೆ ನಡೆಸಿತು? ಇಂಡಿಯಾ ರೀಸೆಂಟ್ಲಿ ಹೆಲ್ಡ್ ಎ ವರ್ಚುವಲ್ ಮ್ಯಾರಿಟೈಮ್ ಎಕ್ಸೈಸ್ ಶೀಲ್ಡ್ ವಿತ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್? ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಜೊತೆ ವರ್ಚುವಲ್ ಮೋಡ್ ನಲ್ಲಿ ಈ ಎಕ್ಸರ್ಸೈಸ್ ಅನ್ನ ಭಾರತ ನಡೆಸಿರುತ್ತೆ. ಜುಲೈ 2021ರಲ್ಲಿ ನಡೆದಂತ 7ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ದೇಶ ಯಾವುದು? ವಿಚ್ ಕಂಟ್ರಿ ಚೇರ್ಡ್ 7th ಬ್ರಿಕ್ಸ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ ಮೀಟಿಂಗ್ ಹೆಲ್ಡ್ ಇನ್ ಜುಲೈ 2021? ಸರಿಯಾದ ಉತ್ತರ ಭಾರತ. ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ಸೌತ್ ಆಫ್ರಿಕಾ 5 ರಾಷ್ಟ್ರಗಳ ಒಂದು ಒಕ್ಕೂಟ, ನಿಮಗೆಲ್ಲ ಗೊತ್ತಿರುತ್ತದೆ. ಸೊ ಈ ಬ್ರಿಕ್ಸ್ ನ ಸಭೆ ಅಧ್ಯಕ್ಷತೆಯನ್ನ ಭಾರತದ ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದಂತಹ ಭೂಪೇಂದರ್ ಯಾದವ್ ಅವರು ವಹಿಸಿಕೊಂಡಿರ್ತಾರೆ. ಫಾಸ್ಟರ್ ಮತ್ತು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ನ ವೇಗದ ಮತ್ತು ಸುರಕ್ಷಿತ ಪ್ರಸಾರ ಎಂಬ ಹೊಸ ಯೋಜನೆಯನ್ನ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಲಾಂಚ್ಡ್ ಎ ನ್ಯೂ ಸ್ಕೀಮ್ ನೇಮ್ಡ್ ಫಾಸ್ಟರ್? ಫಾಸ್ಟರ್ ಅಂದ್ರೆ ಫಾಸ್ಟ್ ಅಂಡ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂತ. ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದಂಥ NV ರಮಣ ಅವರು ಫಾಸ್ಟರ್ ಅನ್ನೋ ನೂತನ ಯೋಜನೆಯನ್ನ ಪ್ರಾರಂಭ ಮಾಡಿರ್ತಾರೆ. ಅದರ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಲಿ. ಫಾಸ್ಟರ್ ಅಂತ ಹೇಳಿದ್ರೆ ಫಾಸ್ಟ್ ಅಂಡ್ ಸೆಕ್ಯೂರ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಸೊ ಇವಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ, ಮಂಕಿ ಬಿ ವೈರಸ್ ಬಗ್ಗೆ ಮೊಟ್ಟ ಮೊದಲ ಬಲಿಯಾಗಿದೆ ಚೀನಾದಲ್ಲಿ ಅಂತ ಹೇಳಿದೆ ನಿಮಗೆ. ಚೀನಾದ ಪಶು ಸಂಶೋಧನಾ ಸಂಸ್ಥೆಯೊಂದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಬೀಜಿಂಗ್ ಮೂಲದ 53 ವರ್ಷದ ಪಶು ವೈದ್ಯಾಧಿಕಾರಿ ಮಂಕಿ ಬಿ ವೈರಸ್ ಸೋಂಕಿಗೆ ಒಳಗಾಗಿ ಮೃತಪಟ್ಟಿರ್ತಾರೆ. ಸೊ ಜಗತ್ತಿನ ಮೊಟ್ಟ ಮೊದಲ ಮಂಕಿ ಬಿ ವೈರಸ್ ಪ್ರಕರಣವನ್ನ ರೀಸೆಂಟ್ ಆಗಿ ಚೀನಾದಲ್ಲಿ ಕಂಡಿರ್ತೇವೆ. ಏನಿದು ಮಂಕಿ ಬಿ ವೈರಸ್ ಅಂದ್ರೆ 1932ರಲ್ಲಿ ಮೊದಲನೇ ಬಾರಿಗೆ ಮಂಕಿ ಬಿ ವೈರಸ್ ಪ್ರಕರಣ ಕಂಡು ಬರ್ತದೆ. ಇದು ಮೆಕಾಕ್ ಮಂಗ ಪ್ರಭೇದಗಳಲ್ಲಿ ಆಲ್ಫಾ ಹರ್ಸಿನ್ ವೈರಸ್ ಎಂಜೂಟಿಕಾ ಮೊಟ್ಟ ಮೊದಲನೇ ಬಾರಿಗೆ ಪತ್ತೆಯಾಗಿರುತ್ತದೆ. ಮನುಷ್ಯರಲ್ಲಿ ತೀವ್ರ ರೋಗಕಾರಕತೆ ಪ್ರದರ್ಶಿಸುವ ಹಳೆಯ ಮಂಕಿ ಹರ್ಪಿಸ್ ವೈರಸ್ ಅನ್ನ ಬಿ ವೈರಸ್ ಅಂತ ಕರೆಯಲಾಗುತ್ತೆ. ಈ ಆರ್ಟಿಕಲ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ಓದ್ಕೊಳ್ಳಿ ಡೀಟೇಲ್ ಆಗಿ. ಇದು ಮನುಷ್ಯನಿಗೆ ಯಾವ ರೀತಿ ಹರಡುತ್ತೆ, ಈ ಮನುಷ್ಯನಿಗೆ ತಗುಲುವಂತಹ ವಿಧಾನಗಳೇನು, ಯಾವ ಯಾವ ಲಕ್ಷಣಗಳಿರ್ತವೆ, ಇದರ ಲಸಿಕೆಯ ಬಗ್ಗೆ ಸಂಪೂರ್ಣವಾಗಿ ಈ ಆರ್ಟಿಕಲ್ ಅಲ್ಲಿ ಕೊಡಲಾಗಿದೆ. ಈ ಆರ್ಟಿಕಲ್ ನ ಶೇರ್ ಮಾಡಿರ್ತೀನಿ, ಮಿಸ್ ಮಾಡದೆ ಓದ್ಕೊಳ್ಳಿ, ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ರಸ್ತೆ ಅಪಘಾತಗಳನ್ನು ತಡೆಯೋದಕ್ಕೆ 4E ಸೂತ್ರವನ್ನ ಕೇಂದ್ರ ಸರ್ಕಾರ ತಂದಿದೆ. 4E ಅಂದ್ರೆ ಎಜುಕೇಶನ್, ಎಂಜಿನಿಯರಿಂಗ್, ಎನ್ಫೋರ್ಸ್ಮೆಂಟ್ ಮತ್ತು ಎಮರ್ಜೆನ್ಸಿ ಕೇರ್ ಅಂತ. ಈ 4 ಇಗಳನ್ನು ಸೇರಿ 4E ಅಂತ ಕರೀತಾರೆ. ಶಿಕ್ಷಣ, ಎಂಜಿನಿಯರಿಂಗ್, ಜಾರಿ, ಎನ್ಫೋರ್ಸ್ಮೆಂಟ್ ಅಂದ್ರೆ ಜಾರಿ ಮತ್ತು ಎಮರ್ಜೆನ್ಸಿ ಕೇರ್ ಅಂದ್ರೆ ತುರ್ತು ಆರೈಕೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಆರ್ಟಿಕಲ್ ಇದೆ, ತಪ್ಪದೆ ಇದನ್ನು ಕೂಡ ಓದ್ಕೊಳ್ಳಿ. ನೆನ್ನೆಯ ಪ್ರಶ್ನೆ, BSF ನ ವಿಸ್ತೃತ ರೂಪ ಮತ್ತು ಬಿಂದ್ಯಾದೇವಿ ಭಂಡಾರಿ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ಆರಿಫ್ ಮೊಹಮ್ಮದ್ ಖಾನ್ ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ? ಸೊ ಒಂದು ಕಾಮೆಂಟ್ ಅನ್ನ ನಾನು ಪಿನ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಸೊ ಉಳಿದಂತ ಎಲ್ಲರೂ ಕೂಡ ಉತ್ತರಗಳನ್ನ ಕೊಟ್ಟಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಉತ್ತರ ಕೊಟ್ಟಂತ ಎಲ್ಲರಿಗೂ ಒಂದು ಕಾಮೆಂಟ್ ಅನ್ನ ಇಲ್ಲಿ ಪಿನ್ ಮಾಡಲಾಗಿದೆ. ಸೊ ಮೊದಲನೇ ಪ್ರಶ್ನೆ, BSF ನ ವಿಸ್ತೃತ ರೂಪ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಅದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಕೆಲಸ ಮಾಡುತ್ತೆ. 1 ಡಿಸೆಂಬರ್ 1965ರಂದು ಸ್ಥಾಪನೆಯಾಗಿದೆ. ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿಯಲ್ಲಿದೆ. ಫೌಂಡರ್ ಏರ್ಕ್ರಾಫ್ಟ್ ಎಷ್ಟಿದೆ ಅದನ್ನು ಕೂಡ ಡೀಟೇಲ್ ಆಗಿ ಬರೆದಿದ್ದಾರೆ, ನೀವು ಇಲ್ಲಿ ಓದ್ಕೋಬಹುದು. ಈ ಕಾಮೆಂಟ್ ಅನ್ನೇ ಪಿನ್ ಮಾಡಿರ್ತೇನೆ. ಇನ್ನು ಎರಡನೇ ಪ್ರಶ್ನೆ, ಬಿಂದ್ಯಾದೇವಿ ಭಂಡಾರಿ ಅವರು ನೇಪಾಳದ ಅಧ್ಯಕ್ಷರಾಗಿರ್ತಾರೆ. ನೇಪಾಳದ ರಾಜಧಾನಿ ಬಗ್ಗೆ ಕೊಟ್ಟಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಬಗ್ಗೆ ಬರೆದಿದ್ದಾರೆ, ಕರೆನ್ಸಿ ಬಗ್ಗೆ ಬರೆದಿದ್ದಾರೆ. ನೆಕ್ಸ್ಟ್ ಆರಿಫ್ ಮೊಹಮ್ಮದ್ ಖಾನ್ ಅವರು ಕೇರಳದ ರಾಜ್ಯಪಾಲರಾಗಿರ್ತಾರೆ. ರಾಜಧಾನಿ ತಿರುವನಂತಪುರಂ, ಮುಖ್ಯಮಂತ್ರಿಗಳು ಪಿಣರಾಯಿ ವಿಜಯನ್. ಸ್ಥಾಪನೆ ಆದಂತ ಇದು ಮತ್ತು ಟೂರಿಸಂಗೆ ಸಂಬಂಧಪಟ್ಟಂಗೆ ಕೇರಳದ ಲೋಗೋ ಅಥವಾ ಇದು ಅಂತ ಏನ್ ಕರಿತೀವಿ, ಗಾಡ್ಸ್ ಓನ್ ಸಿಟಿ, ಗಾಡ್ಸ್ ಓನ್ ಕಂಟ್ರಿ ಅಂತ ಏನು ಕರೀತಾರೆ, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಉತ್ತರ ಕೊಟ್ಟಂತ ಯಶವಂತ್ ರಾಯ್ ಅವರಿಗೆ ಧನ್ಯವಾದಗಳು. ಇದೇ ರೀತಿ ಉತ್ತರಗಳನ್ನ ಕೊಡ್ತಾ ಇರಿ. ಇವತ್ತಿನ ಪ್ರಶ್ನೆಗಳಿಗೆ ಹೋಗೋದಾದ್ರೆ, ಮೊಹಮ್ಮದ್ ಯೂನಸ್ ಅವರು ನೊಬೆಲ್ ಪ್ರಶಸ್ತಿಯನ್ನ ಯಾವ ವಿಭಾಗದಲ್ಲಿ ಪಡೆದಿದ್ದಾರೆ? ಎರಡನೇ ಪ್ರಶ್ನೆ, ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದು? ಮೂರನೇ ಪ್ರಶ್ನೆ, ಮಂಕಿ ಬಿ ವೈರಸ್ ಮೊಟ್ಟ ಮೊದಲ ಪ್ರಕರಣ ಯಾವಾಗ ಪತ್ತೆಯಾಯಿತು? ಇಸ್ವಿಯನ್ನ ಮೆನ್ಷನ್ ಮಾಡಬೇಕು. ಮೊಹಮ್ಮದ್ ಯೂನಸ್ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಯಾವ ವಿಭಾಗದಲ್ಲಿ ಪಡ್ಕೊಂಡಿದ್ದಾರೆ? ಎರಡನೇ ಪ್ರಶ್ನೆ, ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದು? ಮೂರನೇ ಪ್ರಶ್ನೆ, ಮಂಕಿ ಬಿ ವೈರಸ್ ಏನಿದೆ ಅದರ ಮೊಟ್ಟ ಮೊದಲನೇ ಪ್ರಕರಣ ಯಾವ ಇಸ್ವಿಯಲ್ಲಿ ಪತ್ತೆಯಾಗಿತ್ತು? ಈ ಉತ್ತರಗಳನ್ನ ತಪ್ಪದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ,
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.